ನಮಸ್ತೆ ಫ್ರೆಂಡ್ಸ್, ಇವತ್ತು ಅವಲಕ್ಕಿ ಉಪಯೋಗಿಸ್ಕೊಂಡು ಒಂದು ಸಖತ್ತಾಗಿರೋ ರುಚಿಯಾಗಿರೋ ರೆಸಿಪಿ ಜೊತೆನೇ ಬಂದಿದ್ದೀನಿ. ಅದಕ್ಕೆ ನಾನಿವತ್ತು ಕಡಲೆ ಹಿಟ್ಟು ಉಪಯೋಗಿಸ್ತಾ ಇದ್ದೀನಿ. ಬನ್ನಿ ನೋಡೋಣ ಇದು ಏನು, ಹೇಗೆ ಮಾಡೋದು ಅಂತೆಲ್ಲ. ಮೊದಲು ಅದಕ್ಕೋಸ್ಕರ ನೋಡಿ 1 ಕಪ್ಪು ದಪ್ಪ ಅವಲಕ್ಕಿ ತಗೊಂಡಿದ್ದೀನಿ. ಪೇಪರ್ ಅಥವಾ ತೆಳು ಅವಲಕ್ಕಿ ಆದರೂ ಪರವಾಗಿಲ್ಲ, ಒಂದು 1.5-2 ಕಪ್ಪಿನ ತನಕ ತಗೋಬೋದು. ಮೊದಲು ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ತೊಳಿಬೇಕು. ಒಂದು 2-3 ಸಲ ಚೆನ್ನಾಗಿ ತೊಳ್ಕೊಳ್ಳಿ. ದಪ್ಪ ಅವಲಕ್ಕಿ ಆದರೆ ನಮಗೆ ಕರೆಕ್ಟ್ ತೊಳಿಬೋದು. ತೆಳು ಪೇಪರ್ ಅವಲಕ್ಕಿ ಎಲ್ಲ ತಗೋತಿದ್ರೆ ಜಸ್ಟ್ ನೀರು ಹಾಕ್ಬಿಟ್ಟು ಒಮ್ಮೆ ತೆಗ್ದುಬಿಟ್ರೆ ಸಾಕು. ನೋಡಿ ಈ ರೀತಿ ಚೆನ್ನಾಗಿ ತೊಳೆದು ತರ್ತೀನಿ. ಇವಾಗ ತೊಳೆದು ನೀರೆಲ್ಲ ತೆಗೆದು ತಂದಿದ್ದೀನಿ. ಇನ್ನು ಇದನ್ನು ಹಾಗೆ ಮುಚ್ಚಿಟ್ಕೊಂಡು ಒಂದು ಅರ್ಧ ಗಂಟೆ ಹಾಗೆ ಬಿಟ್ಬಿಡಿ. ಅಷ್ಟೊತ್ತಿಗೆ ಒಂದು ಕಡಾಯಿ ಬಿಸಿ ಮಾಡಿಕೊಂಡು ಅದಕ್ಕೆ 1 ಟೀ ಸ್ಪೂನ್ನಷ್ಟು ತುಪ್ಪ ಸೇರಿಸ್ಕೊಳ್ಳಿ. ತುಪ್ಪ ಸ್ವಲ್ಪ ಬಿಸಿ ಆದಮೇಲೆ ಒಂದು ಅರ್ಧ ಟೀ ಸ್ಪೂನ್ ಜೀರಿಗೆ, 1 ಟೀ ಸ್ಪೂನ್ನಷ್ಟು ಬಿಳಿ ಎಳ್ಳು ಹಾಕ್ತಾ ಇದ್ದೀನಿ. ಕಪ್ಪು ಎಳ್ಳಾದರೂ ಪರವಾಗಿಲ್ಲ. ಒಂದು 1/4 ಟೀ ಸ್ಪೂನ್ ಓಂಕಾಳು ಕೂಡ ಸೇರಿಸ್ಕೊಳ್ಳಿ. ಆಮೇಲೆ ಸ್ವಲ್ಪ ಕರಿಬೇವು, ಇಷ್ಟು ಹಾಕ್ಬಿಟ್ಟು ಒಂದು ಸಲ ಚೆನ್ನಾಗಿ ಇದನ್ನು ಹುರಿಬೇಕು. ತುಪ್ಪದಲ್ಲೇ ಚೆನ್ನಾಗಿ ಹುರ್ಕೊಳ್ಳಿ ಇದನ್ನು. ಸ್ವಲ್ಪ ಕಲರ್ ಎಲ್ಲ ಚೇಂಜ್ ಆಗಿ ಬರುತ್ತಲ್ವಾ ಬಿಳಿ ಎಳ್ಳಿಂದೆಲ್ಲ, ಅಲ್ಲೇ ತನಕ ಇದನ್ನು ಹುರ್ಕೊಳ್ಳಿ. ಆಮೇಲೆ ಇದಕ್ಕೆ ಸ್ವಲ್ಪ ಇಂಗು ಕೂಡ ಸೇರಿಸ್ತೀನಿ. ಸ್ವಲ್ಪ ಒಂದು 1/4 ಟೀ ಸ್ಪೂನ್ನಷ್ಟು ಸಾಕಾಗ್ಬೋದು. ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲ ಕೂಡ ಒಳ್ಳೆ ಫ್ಲೇವರ್ ಸಿಗುತ್ತೆ ನಮಗೆ. ಇನ್ನು ಇದಕ್ಕೆ 1/4 ಟೀ ಸ್ಪೂನ್ ಅರಿಶಿನ ಹುಡಿ, ಆಮೇಲೆ ಅರ್ಧ ಟೀ ಸ್ಪೂನ್ನಷ್ಟು ಮೆಣಸಿನ ಹುಡಿ ಹಾಕ್ಕೊಂಡು ಪುನಃ ಇದನ್ನು ತುಪ್ಪದಲ್ಲೇ ಹುರಿಬೇಕು. ಇನ್ನು ಜಾಸ್ತಿ ಕಪ್ಪಾಗಬಾರ್ದು, ಮೆಣಸಿನ ಹುಡಿ ಎಲ್ಲ ಕಪ್ಪಾಗಬಾರ್ದು, ಜಸ್ಟ್ ಬಿಸಿ ಆದರೆ ಸಾಕು. ಕೂಡಲೇ ಇದಕ್ಕೆ ನೋಡಿ ಅರ್ಧ ಕಪ್ಪಿನಷ್ಟು ಕಡಲೆ ಹಿಟ್ಟು ತಗೊಂಡಿದ್ದೀನಿ. ಅದನ್ನು ಕೂಡ ಇದಕ್ಕೆ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಇದೇ ರೀತಿ ಹುರ್ಕೊಳ್ಳಿ. ಆ ಮಸಾಲೆ ಜೊತೆ ಕಡಲೆ ಹಿಟ್ಟು ಎಲ್ಲ ಕೂಡ ಕರೆಕ್ಟಾಗಿ ಬಿಸಿಯಾಗಿ ಬರಬೇಕು. ಗಂಟಿಲ್ಲದೆ ಚೆನ್ನಾಗಿ ಈ ರೀತಿ ಫ್ರೈ ಮಾಡ್ಕೊಳ್ಳಿ. ನೋಡಿ ಈ ರೀತಿ. ಎಲ್ಲಾದರೂ ಜಾಸ್ತಿ ಗಂಟಿದ್ರೆ ನೀವು ಅದನ್ನು ಜರಡಿ ಮಾಡಿಕೊಂಡೇ ಹಾಕ್ಬೋದು. ನೋಡಿ ಇವಾಗ ಇದು ರೆಡಿ ಆಗಿದೆ. ಸ್ಟವ್ ಆಫ್ ಮಾಡ್ಕೊಳ್ಳಿ. ಇವಾಗ ನೋಡಿ ಕರೆಕ್ಟಾಗಿ ರೋಸ್ಟ್ ಆಗಿ ರೆಡಿ ಆಗಿದೆ. ಇವಾಗ ನೆಕ್ಸ್ಟ್ ನೋಡಿ ನಾವಿಲ್ಲಿ ನೆನೆಸಿಟ್ಟಿರುವಂಥ ಅವಲಕ್ಕಿ ಕೂಡ ಒಳ್ಳೆ ಸಾಫ್ಟಾಗಿ ಸಿಕ್ಕಿದೆ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಳ್ಳೆ ಸಾಫ್ಟ್ ಆಗಿರುತ್ತೆ. ಆಮೇಲೆ ಅದಕ್ಕೆ ಜಾಸ್ತಿ ನೀರು ಸೇರಿಸಬೇಡಿ. ನೀರು ಬೇಕಿದ್ರೆ ಆಮೇಲೆ ಸಾಕು. ಅಂದರೆ ಜಸ್ಟ್ ನೆನೆಯುವಷ್ಟು ಮಾತ್ರ ಸಾಕು. ಅದರಲ್ಲಿ ಇರುತ್ತಲ್ವ, ವಾಶ್ ಮಾಡಿದಾಗ ಅದರಲ್ಲೇ ನೀರಿನ ಅಂಶ ಇರುತ್ತಲ್ವ. ಇದು ಚೆನ್ನಾಗಿ ಒಂದು ಸಲ ನಾದ್ಬಿಟ್ಟು ಇನ್ನು ಇದನ್ನು ಕೂಡ ನಾವಲ್ಲಿ ತುಪ್ಪದಲ್ಲಿ ಹುರ್ಕೊಂಡಿರುವಂತಹ ಕಡಲೆ ಹಿಟ್ಟಿನ ಮಿಕ್ಸ್ ಕೂಡ ಹಾಕ್ಕೊಂಡ್ಬಿಟ್ಟು ನಾವು ಚಪಾತಿ ಹಿಟ್ಟೆಲ್ಲ ರೆಡಿ ಮಾಡ್ತೀವಲ್ಲ ಆ ರೀತಿ ಹಿಟ್ಟು ರೆಡಿ ಮಾಡಬೇಕು. ನೀರು ಎಷ್ಟು ಬೇಕೋ ನೋಡಿಕೊಂಡು ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಳಿ. ನೀರು ಜಾಸ್ತಿ ಸೇರಿಸೋದು ಬೇಡ. ಜಸ್ಟ್ ಅದು ಉಂಡೆ ಹಿಟ್ಟು ಕರೆಕ್ಟ್ ಹದ ಬರೋದಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕ್ಕೊಳ್ಳಿ. ಸ್ವಲ್ಪ ಗಟ್ಟಿ ಹಿಟ್ಟೇ ರೆಡಿ ಮಾಡ್ಕೊಳ್ಳಿ, ಆಯಿತಾ. ನೋಡಿ ನಮ್ಮ ಹಿಟ್ಟು ನೋಡಿ ಇವಾಗ ಈ ರೀತಿ ರೆಡಿಯಾಗಿದೆ. ನೋಡಿ ಈ ರೀತಿ ಅಂದರೆ ಜಾಸ್ತಿ ನೀರು ಹಾಕ್ಬಿಟ್ಟು ಮಾಡಬಾರ್ದು. ನೋಡಿ ಇದನ್ನು ಈ ರೀತಿ ಉಂಡೆ ಮಾಡ್ಕೊಂಡ್ಬಿಟ್ಟು ಇದನ್ನು ಲಟ್ಟಿಸ್ಬೇಕು. ನಾವು ಚಪಾತಿ ಎಲ್ಲ ಲಟ್ಟಿಸ್ತೀವಲ್ವಾ, ಸ್ವಲ್ಪ ಹುಡಿ ಹಾಕ್ಕೊಂಡ್ಬಿಟ್ಟು ಲಟ್ಟಿಸ್ಕೊಳ್ಳಿ. ಅಂದರೆ ಸ್ವಲ್ಪ ಇದು ಗಟ್ಟಿ ಇರುತ್ತೆ. ನಾನು ಹೇಳಿದ್ದೀನಿ ಜಾಸ್ತಿ ಸಾಫ್ಟಾಗಿ ಮಾಡಬೇಡಿ ಅಂತ. ನೋಡಿ ಈ ರೀತಿ ಸ್ವಲ್ಪ ತೆಳುವಾಗಿಯೇ ಲಟ್ಟಿಸ್ಕೊಳ್ಳಿ, ಜಾಸ್ತಿ ದಪ್ಪ ಬೇಡ. ನೋಡಿ ಈ ರೀತಿ ಲಟ್ಟಿಸ್ಬಿಟ್ಟು ಇನ್ನು ನಿಮಗೆ ಯಾವ ಶೇಪಲ್ಲಿ ಬೇಕಿದ್ದರೂ ಇದಕ್ಕೆ ಕಟ್ ಮಾಡ್ಬೋದು. ನಾನು ನೋಡಿ ಈ ರೀತಿ ಸ್ಕ್ವೇರ್ ಮಾಡಿಬಿಟ್ಟು ಈ ರೀತಿ ಉದ್ದಕ್ಕೆ ಕಟ್ ಮಾಡ್ತಾ ಇದ್ದೀನಿ. ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಮಾಡ್ಬೋದು. ಇದೇ ಶೇಪು ಅದೇ ಶೇಪು ಅಂತ ಏನಿಲ್ಲ, ನಿಮ್ಮ ಇಷ್ಟ ಇರುವ ಶೇಪಲ್ಲಿ ಕಟ್ ಮಾಡಿಬಿಟ್ರೆ ನೋಡಿ ನಾನು ಈ ರೀತಿ ಮಾಡ್ಕೊಂಡಿದ್ದೀನಿ. ಮಧ್ಯಭಾಗದಿಂದ ಪುನಃ ಒಂದು ಮಾಡ್ತೀನಿ. ಅಂದರೆ ಜಾಸ್ತಿ ಉದ್ದ ಇದೆ, ನನ್ನ ಫ್ರೈ ಮಾಡುವಂಥ ಪಾತ್ರ ಸ್ವಲ್ಪ ಸಣ್ಣಕ್ಕಿರೋದು, ಆದ ಕಾರಣ ಬಿಸಿ ಬಿಸಿ ಎಣ್ಣೆಯಲ್ಲಿ ಹಾಕ್ಬಿಟ್ಟು ಮಾಡಿದರೆ ಸೂಪರ್ ಆಗಿರುವಂಥ ಒಂದು ಸ್ನ್ಯಾಕ್ ಇಲ್ಲಿ ರೆಡಿ ಆಗುತ್ತೆ. ನಮಗೆ ತಟ್ಟಂತ ಮಾಡ್ಬೋದು, ಜಾಸ್ತಿ ಏನು ಟೈಮು ತಗೊಳ್ಳಲ್ಲ, ಈಸಿಯಾಗಿ ಮಾಡ್ಬೋದು. ರುಚಿ ಅಂತೂ ಅದ್ಭುತವಾಗಿರುತ್ತೆ, ಸೂಪರ್ ಆಗಿ ಬರುವಂತಹ. ನೋಡಿ ಈ ರೀತಿ ಮಾಡಿಬಿಟ್ಟು 2 ಬದಿ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನಾನಿಲ್ಲಿ ತೆಂಗಿನ ಎಣ್ಣೆಯಲ್ಲಿ ಇದನ್ನು ಫ್ರೈ ಮಾಡ್ತಾ ಇರೋದು. 2 ಬದಿ ಕೂಡ ಫ್ರೈ ಮಾಡಿಬಿಟ್ರೆ ಸೂಪರ್ ಆಗಿರುವಂಥ ಒಂದು ಟೀ ಸ್ನ್ಯಾಕ್ ಇಲ್ಲಿ ರೆಡಿ ಆಗುತ್ತೆ. ನೋಡಿ ಈ ರೀತಿ 2 ಬದಿ ಕೂಡ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡ್ಕೊಳ್ಳಿ. ನೋಡಿ ಒಂದು ಟಿಶ್ಯೂ ಪೇಪರಲ್ಲಿ ಹಾಕ್ಕೊಳ್ಳಿ. ಎಕ್ಸ್ಟ್ರಾ ಎಣ್ಣೆಲ್ಲ ತೆಗೆದ್ಬಿಟ್ಟು ಒಂದು ಟಿಶ್ಯೂ ಪೇಪರಲ್ಲಿ ಹಾಕಿಬಿಟ್ಟು ಆಮೇಲೆ ಇದನ್ನು ಸ್ಟೋರ್ ಮಾಡಿಡ್ಬೋದು. ನೋಡಿ ಎಲ್ಲ ಕೂಡ ರೆಡಿ ಆಗಿದೆ. ಬಿಸಿ ಬಿಸಿ ಟೀ ಜೊತೆ ತಿನ್ನೋದಕ್ಕೆ ಅಥವಾ ಸುಮ್ಮನೆ ಹೀಗೆ ಕೂತ್ಕೊಂಡು ಚಳಿಗೆಲ್ಲ ತಿನ್ನೋದಕ್ಕೆ ಸಖತ್ ಮಜಾ ಕೊಡುತ್ತೆ. ನೋಡಿ ಈ ರೀತಿ ಇರುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಟ್ಟು ಎಲ್ಲರ ಜೊತೆ ಶೇರ್ ಮಾಡಿ. ಅದರ ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡಿ, ಅದರಲ್ಲಿ ಬರೋ ಆಲ್ ಆಪ್ಷನಿಗೂ ಕ್ಲಿಕ್ ಮಾಡಿ. ನೋಡಿ ಇಷ್ಟೊಂದು ಕ್ರಂಚಿ ಆಗಿದೆ ಅಂತ. ಆಮೇಲೆ ನೀವು ಫೇಸ್ಬುಕ್ ಪೇಜಲ್ಲಿ ವಿಡಿಯೋ ನೋಡ್ತಿದ್ರೆ ಪೇಜ್ ಫಾಲೋ ಮಾಡೋದಕ್ಕೂ ಮರಿಬೇಡಿ. ಇನ್ನೊಂದು ಹೊಸ ವೆರೈಟಿ ಟೇಸ್ಟಿ ರೆಸಿಪಿ ಜೊತೆನೇ ಬರ್ತೀನಿ. ಓಕೆ, ಥ್ಯಾಂಕ್ ಯು.